ಉತ್ತುವಳ್ಳಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಸಂಭ್ರಮ. ಓದಿದ ಶಾಲೆಗೆ ಬ್ಯಾಂಡ್ ಸೆಟ್ ಕೊಡುಗೆ ನೀಡಿದ ಸಹಾಯಕ ಸರ್ಕಾರಿ ಅಭಿಯೋಜಕ. ಪೋಷಕ ಶಿಕ್ಷಕರ ಮಹಾಸಭೆ ಎಸ್. ಚಾಮರಾಜನಗರ ತಾಲೂಕಿನ ಉತ್ತುವಳ್ಳಿಯ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಪೋಷಕರ ಶಿಕ್ಷಕರ ಮಹಾಸಭೆ ಬಹಳ ಯಶಸ್ವಿಯಾಗಿ ನೆರವೇರಿತು. ಕಾರ್ಯಕ್ರಮ ಉದ್ಘಾಟಿಸಿ ಶಾಲೆಗೆ ಬ್ಯಾಂಡ್ ಸೆಟ್ ವಿತರಿಸಿದ ಸಹಾಯಕ ಸರ್ಕಾರಿ ಅಭಿಯೋಜಕ ವಸೀಮುಲ್ಲಾ ಮಾತನಾಡಿ, ನಾವೆಲ್ಲರೂ ಸಮಾಜದಲ್ಲಿ ಬದುಕುವಂತವರು. ಯಾವುದೇ ಒಂದು ಸಮಾಜದಲ್ಲಿ ಒಬ್ಬ ವ್ಯಕ್ತಿಗೆ ಗೌರವ ಸಿಗಬೇಕಾದರೆ 3 ಅಂಶಗಳು ಮುಖ್ಯವಾಗಿರುತ್ತದೆ. 1 ಅಧಿಕಾರ ಅಂತಸ್ತು, 2ನೇದು ಹಣ ಆಸ್ತಿ, 3ನೇದು ಜ್ಞಾನ ಶಿಕ್ಷಣ. ಅಧಿಕಾರಿ ಸಂಪತ್ತು ಶ್ರಮ ವಹಿಸಬೇಕು, ಆಕಸ್ಮಿಕವಾಗಿ ಸಿಗುತ್ತದೆ. ಆದರೆ ಶಿಕ್ಷಣ ಆಕಸ್ಮಿಕವಲ್ಲ, ಶ್ರಮ ಪಡಲೇಬೇಕಿದೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಆಗಿರೋದ್ರಿಂದ ನೀವು ಶ್ರಮಪಟ್ಟು ಓದಬೇಕು ಎಂದು ಸಲಹೆಯನ್ನ ನೀಡಿದ್ದಾರೆ. ಸಮಾಜ ಸೇವಕ ಶ್ರೀ ನಿಧಿ ಕೂದರ್, ನಿವೃತ್ತ ದೈಹಿಕ ಶಿಕ್ಷಕರು ಎಸ್ಪಿ ಸಂಘದ ಪ್ರಧಾನ ಕಾರ್ಯದರ್ಶಿ ಎಸ್. ಜೋಸೆಫ್ ಮಾತನಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಪಾಪಣ್ಣ, ಉಪಾಧ್ಯಕ್ಷೆ ಶೀಲಾ, ಸದಸ್ಯರಾದ ದೇವೇಂದ್ರ ಕುಮಾರ್, ವೆಂಕಟರಮಣ, ಪ್ರಕಾಶ್, ರಮೇಶ್, ನಾಗರಾಜು, ವಿಜಯ, ಮೇಘ, ಮೀನಾಕ್ಷಿ, ಭಾಗ್ಯಲಕ್ಷ್ಮಿ, ಮಂಜುಳಾ, ಗಂಗಾಂಬಿಕೆ, ಮಹೇಶ್, ಸವಿತಾ, ಅಶ್ವಿನಿ, ಪವಿತ್ರ, ಸುಬ್ಬನಾಯಕ, ಮುಖ್ಯ ಶಿಕ್ಷಕ ನಾಗರಾಜು, ಶಿಕ್ಷಕರಾದ ಕೆ. ಮಂಜುಳಾ, ಮೋಹನಕುಮಾರಿ, ಸವಿತಾ ರಾಣಿ, ಶಾಂತಮ್ಮ, ರತ್ನಮ್ಮ, ಫರ್ಜಾನ್, ಯಾಸ್ಮಿನ್, ಮಹದೇವಸ್ವಾಮಿ, ದೈಹಿಕ ಶಿಕ್ಷಣ ಶಿಕ್ಷಕಿ ಸುಶೀಲಾ, ಡಾಕ್ಟರ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಗಾನ ಗಂಧರ್ವ ಸಾಂಸ್ಕೃತಿಕ ಕಲಾವೇದಿಕೆ ಅಧ್ಯಕ್ಷ ಶಿವಣ್ಣ, ಪೋಷಕರು, ಮಕ್ಕಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಟ ನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಆತ್ಮೀಯ ಮಕ್ಕಳೇ, ಎಲ್ಲ ಪ್ರೀತಿಯ ಪೋಷಕರೇ, ನನ್ನ ಪ್ರೀತಿಯ ಗ್ರಾಮದ SDMC ಪದಾಧಿಕಾರಿಗಳೇ, ಸದಸ್ಯರೇ, ಮುಖಂಡರೇ, ಯಜಮಾನರೇ, ಎಲ್ಲ ಆತ್ಮೀಯ ಪೋಷಕರೇ, ಗೌರವಾನ್ವಿತ ಶಿಕ್ಷಕ ವೃಂದದವರೇ, ಇವತ್ತು ಮಕ್ಕಳ ದಿನಾಚರಣೆ. ನೋಡಿ, ನಾವೆಲ್ಲ ಸಮಾಜದಲ್ಲಿ ಬದುಕುವಂತವ್ರು. ಯಾವುದೇ ಒಂದು ಸಮಾಜದಲ್ಲಿ ಒಬ್ಬ ವ್ಯಕ್ತಿಗೆ ಗೌರವ, ಆಧಾರಗಳು, ಮನ್ನಣೆ ಸಿಗಬೇಕಾದ್ರೆ 3 ಮುಖ್ಯ ಅಂಶಗಳು ಪ್ರಮುಖವಾದವು. 1 ಅಧಿಕಾರ ಮತ್ತು ಅಂತಸ್ತು, 2 ಹಣಕಾಸು ಸ್ಥಿತಿ ಸಂಪತ್ತು, 3 ಜ್ಞಾನ ಅಥವಾ ವಿದ್ಯೆ. ನೋಡಿ, ಅಧಿಕಾರ, ಸಂಪತ್ತು ಶ್ರಮ ಬೇಕು. ಕೆಲವೊಮ್ಮೆ ಅದು ಬೈ ಚಾನ್ಸ್ ಆಗೂ ಸಿಗುತ್ತೆ. ಆದ್ರೆ ವಿದ್ಯೆ ಇದೆಯಲ್ಲ, ಅದಕ್ಕೆ ಪರ್ಯಾಯ ಮಾರ್ಗ ಇಲ್ಲ, ಬೈ ಚಾನ್ಸ್ ಇಲ್ಲ. ಶ್ರಮದಿಂದಲೇ ಅದನ್ನ ಸಂಪಾದನೆ ಮಾಡಬೇಕಾಗುತ್ತೆ. ಅದಕ್ಕೆ ನಮ್ಮ ಪ್ರೀತಿಯ ಮಕ್ಕಳಲ್ಲಿ ನನ್ನ ವಿನಂತಿ, ಪೋಷಕರಲ್ಲಿ ನನ್ನ ವಿನಂತಿ, ಮಕ್ಕಳೇ, ನೀವೆಲ್ಲ ಮುಂದಿನ ಪ್ರಜೆಗಳು. ನೀವೆಲ್ಲ ದೊಡ್ಡವರಾಗಿ ನಿಮ್ಮ ಪೋಷಕರಿಗೆ, ನಮ್ಮ ಊರಿಗೆ, ನಮ್ಮ ದೇಶಕ್ಕೆ ಸೇವೆ ಸಲ್ಲಿಸಬೇಕಾದ್ರೆ ನೀವು ಪ್ರಾಮಾಣಿಕವಾದಂತಹ ಶ್ರಮ ಪಡಬೇಕು. ಒಳ್ಳೆಯ ವಿದ್ಯೆಯನ್ನ, ಒಳ್ಳೆಯ ಜ್ಞಾನವನ್ನ ಪಡ್ಕೋಬೇಕಾಗುತ್ತೆ. ನವೆಂಬರ್ 14 ನೇರವಾಗಿ ಉತ್ತರ ಭದ್ರತೆ ಮಕ್ಕಳ ದಿನಾಚರಣೆಯಾಗಿ ಆಚರಿಸುತ್ತಿರುವುದು. ಆಗ ಅಲ್ಲಿಂದಲೇ 1970 ನವೆಂಬರ್ 20 ನವೆಂಬರ್ 14ಕ್ಕೆ ಮಕ್ಕಳ ದಿನಾಚರಣೆ ಆಚರಣೆ ಶುರುವಾಯಿತು. ನಮ್ಮ ದೇಶದಲ್ಲಿ ಮಾತ್ರ ಇಡೀ ದೇಶಾದ್ಯಂತ ಮಕ್ಕಳ ದಿನಾಚರಣೆ ನವೆಂಬರ್ 14ನೇ ತಾರೀಕು ನೆರವೇರಿಸ್ತಾರೆ. ಜೊತೆಗೆ ಈ ಮಕ್ಕಳ ದಿನಾಚರಣೆ ಉದ್ದೇಶ ಏನಂದ್ರೆ, ಮಕ್ಕಳಿಗೆ ತಮ್ಮ ಉತ್ತಮ ಶಿಕ್ಷಣ ಮತ್ತು ಅವರಿಗೆ ಆರೈಕೆ ಹಾಗೂ ಮಕ್ಕಳ ಹಕ್ಕುಗಳು. ಮಕ್ಕಳ ಹಕ್ಕುಗಳಂದ್ರೆ ಏನಂದ್ರೆ, ಮಕ್ಕಳಿಗೆ ಆರೋಗ್ಯ, ಮೊದಲು ಆರೋಗ್ಯದ ಬಗ್ಗೆ, ಜೊತೆಗೆ ಅವರಿಗೆ ಉತ್ತಮ ಶಿಕ್ಷಣ ಬೇಕು. ಈಗ ಈ ಸರ್ಕಾರಿ ಶಾಲೆಗಳ ಮಕ್ಕಳೆಲ್ಲ ಎಲ್ಲ ಉತ್ತಮವಾಗಿರುವ ಮನೆಯ ಪರಿಸ್ಥಿತಿ ಅಲ್ಲ. ಅದರಿಂದ ಶಿಕ್ಷಣ ಸುಮಾರು ಬೇರೆ ದೇಶಗಳಲ್ಲೂ ಉದ್ಯೋಗ ಕೊಡ್ತಾ ಇದ್ದಾರೆ. ಅದೇ ರೀತಿ ನಾವು ಭಾರತದಲ್ಲೂ ಶಿಕ್ಷಣಕ್ಕೆ ಮೊದಲ ಆದ್ಯತೆ ಕೊಡ್ತಾರೆ ಸರ್ಕಾರದಿಂದ. ಅದು ಅನುವಾಗಿ ಉಚಿತ ಶಿಕ್ಷಣ, ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಅಂತ ಹೇಳೋದು. ಈ ಉಚಿತ ಶಿಕ್ಷಣದ ಜೊತೆಗೆ ಅವರಿಗೆ ಪ್ರೋತ್ಸಾಹವಾಗಿ ಮಧ್ಯಾಹ್ನದ ಬಿಸಿ ಊಟ ಆಗಲಿ,
ಶಾಲಾ ಶೂಸ್ ಮತ್ತು ಸಾಕ್ಸ್ಗಳಾಗಲಿ, ಅವ್ರಿಗೆ ಬ್ಯಾಗ್ ಆಗಲಿ, ಪುಸ್ತಕಗಳಾಗಲಿ, ಹಾಗೆ ಈಗ ಮೊಬೈಲ್ ಬಿಟ್ಟು ಅವ್ರಿಗೆ ಪೌಷ್ಟಿಕಾಂಶದ ಕೊರತೆ ಹಾಕೋದ್ರಿಂದ ಬಾಳೆಹಣ್ಣಾಗಲಿ, ಹೊಟ್ಟೆ ಆಗಲಿ, ಇದೇ ತರ ಅನೇಕ ಕಾರ್ಯಕ್ರಮಗಳನ್ನು ಸರ್ಕಾರ ಮಾಡ್ತಾ ಇದೆ. ಇದೆಲ್ಲ ಮಾಡ್ತಿರೋದೇನಂತಂದ್ರೆ ಮಕ್ಕಳ ಉತ್ತಮ ಶಿಕ್ಷಣ ಪಡೆದು ಮುಂದೆ ಅವರು ಒಳ್ಳೆ ಉತ್ತಮ ಅಧಿಕಾರಿಗಳಾಗಬೇಕು. ಒಳ್ಳೆ ಅಧಿಕಾರಿಗಳು ತಮ್ಮ ಕುಟುಂಬಕ್ಕೆ ಮತ್ತೆ ತಂದೆ ತಾಯಿ ಅವರಿಗೆ ಶ್ರಮದಿಂದ ಏಳಿಗೋಸ್ಕರ ಚಿಕ್ಕನಿಂದ ಅವರನ್ನ ಬೆಳೆಸಿರ್ತಾರೆ. ಇವರು ಉತ್ತಮ ಅಧಿಕಾರಿಗಳಾಗಿ ತಂದೆ ತಾಯಿಗಳು ಪೋಷಕ ಶಿಕ್ಷಕರ ಮಹಾಸಭೆ. ಈ ಒಂದು ಪೋಷಕರು ಅಂತ ಯಾರು? ಮಕ್ಕಳ ತಂದೆ ತಾಯಿಗಳು ಮತ್ತೆ ಅವರನ್ನ ಜವಾಬ್ದಾರಿಯುತವಾಗಿ ನೋಡ್ತಕ್ಕಂಥವ್ರು ಪೋಷಕರು. ಮಕ್ಕಳನ್ನು ಶಾಲೆ ಬಿಟ್ಟರೆ ಶಾಲೆಯಲ್ಲಿ ಪೋಷಕರು ಯಾರು? ಶಿಕ್ಷಕರು ಮತ್ತೆ STMC ಅವರು ಮತ್ತೆ ಅಧ್ಯಕ್ಷರು ಹಾಗೆ ಮುಖ್ಯ ಶಿಕ್ಷಕರು. ನಾವು ಮನೆಯಿಂದ ನಮ್ಮನ್ನ ನಂಬಿ ಮಕ್ಕಳನ್ನ ಶಾಲೆಗೆ ಬಿಡ್ತಾರೆ. ಮನೆಯಲ್ಲಿ ಎಷ್ಟು ಜವಾಬ್ದಾರಿಯುತವಾಗಿ ನಾವು ಮಕ್ಕಳನ್ನ ನೋಡ್ಕೋತೀವಿ, ಅಲ್ಲಿ 10ರಷ್ಟು ಜವಾಬ್ದಾರಿ ನಮ್ಮ ಶಿಕ್ಷಕ ಇರ್ತದೆ. ಒಂದು ಮಗು ಇಲ್ಲಿಂದ ಹೊರಗಡೆ ನೀರು ಪಡೆದು ಹೋಗ್ತಾಗ ಅದು ವಾಪಸ್ ಬಂದಿದೆಯೋ ಇಲ್ಲವೋ ಎಂಬುದನ್ನು ನಾವು ಕೂಡ ಗಮನಿಸಬೇಕು. ಜೊತೆಗೆ ಆ ಮಗುವಿನ ಬೆಳಗ್ಗೆ ಆ ಮಗು ಶಾಲೆಗೆ ಬಂದ್ರೆ ಮನೆಗೆ ಹೋಗುವ ತನಕ ಅದು ನಮ್ಮ ಜವಾಬ್ದಾರಿ ಆಗ್ತದೆ. ಮನೆಗೆ ಹೋದ್ಮೇಲೆ ಪೋಷಕರು ಕೂಡ ಏನಾದ್ರು ವ್ಯತ್ಯಾಸ ಆದ್ರೆ ತಕ್ಷಣ ಹೋಗ್ಬರೋದು ನಮ್ಮನ್ನೇ ಕೇಳೋದು, ಶಿಕ್ಷಕರನ್ನೇ ಕೇಳ್ತಾರೆ. ಆದ್ರಿಂದ ನಾವು ಎಷ್ಟು ಜಾಗ್ರತೆಯಾಗಿ ಮಕ್ಕಳನ್ನ ನಾವು ಜವಾಬ್ದಾರಿಯುತವಾಗಿ ಅವ್ರನ್ನ ಸುರಕ್ಷಿತವಾಗಿ ಅವ್ರನ್ನ ಕಳಿಸ್ಕೊಡ್ತೇವೋ ಅಷ್ಟು ಸುರಕ್ಷಿತ ನಮ್ಮ ಶಾಲೆಗೆ ಮತ್ತೆ ನಮ್ಮ ಗ್ರಾಮಕ್ಕೆ ಮತ್ತೆ ಗ್ರಾಮದ ಎಲ್ಲ ಮಕ್ಕಳಿಗೆ ಇರ್ತಾರೆ. ಹಾಗಾಗಿ ಈ ಒಂದು ಪೋಷಕರ ಸಭೆಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡರಿಂದ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ವೈಯಕ್ತಿಕವಾಗಿ ಎರಡು ಮಾತನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನಮಸ್ಕಾರ. ನನ್ನ ಮಾತನ್ನು